ಥ್ಯಾಂಕ್ಸ್ ಭೂಮಿ. ನೀನು ಇವತ್ತು ಕೊಟ್ಟಿರುವಂತ ಪಾರ್ಟಿನ ನನ್ನ ಜೀವನದಲ್ಲಿ ಯಾವತ್ತೂ ಮರೆಯೋದಕ್ಕಾಗದೇ ಇಲ್ಲ. ಇದೇನ್ ಸಾಹೇಬ್ರೆ ಕೈಯೆಲ್ಲ ಇಟ್ಕೊಂಡು ಮಾತಾಡೋದು? ಸ್ವಲ್ಪ ಅಂತರ ಇರ್ಲಿ. ಇದು ನಿಂಗೆ ಓವರ್ ಆಯ್ತು ಅನ್ಸ. ಆದ್ರೆ ನೀವು ಮಾತ್ರ ನಾನ್ ದೊಡ್ಡ ಶೀಲವಂತ, ನನ್ನಿಂದ ಸ್ವಲ್ಪ ದೂರ ಇರುವಂತ ಬಿಲ್ಡಪ್ ತಗೋತಾ ಇರ್ತೀರಾ. ಈ ಆಕ್ಷನ್ ಕ್ವೀನ್ ಬಗ್ಗೆ ಅಷ್ಟೊಂದೆಲ್ಲ ಸದ್ರ ಬೇಡ ಸಾಹೇಬ್ರೆ. ಈಗ ನನ್ ಮುಂದೆ ಮಾತಾಡ್ಬೋದಾ? ಹೇಳಿ. ನೀನ್ ಈ ತರ ಪಾರ್ಟಿ ಕೊಡ್ಸುವಂತ ಸಿಚುಯೇಷನ್ ಜೀವನದಲ್ಲಿ ಮತ್ತೆ ಮತ್ತೆ ಬರ್ತಾನೆ ಇರ್ಲಿ ಅನಿಸ್ತದ. ಅದಕ್ಕೇನ್ ಸಾಹೇಬ್ರೆ, ಖಂಡಿತವಾಗ್ಲೂ ಕೊಡ್ಸೋಣ. ಆದ್ರೆ ಆದಷ್ಟು ಬೇಗ ನೀವ್ ನನ್ನ ತಾಯಿನ ಬಿಡುಗಡೆ ಮಾಡಿಸ್ಬೇಕು. ಆಗ ನೋಡಿ ಅದಕ್ಕಿಂತ ಭರ್ಜರಿ ಪಾರ್ಟಿ ಕೊಡ್ಸೋಣ. ಏನಂತೀರಾ? ಆದಷ್ಟು ಬೇಗ ಡ್ರೆಸ್ಸಿಂಗ್ ಮಾಡಿ ಮಲ್ಕೊಳ್ಳೋಣ. ಬೆಳಿಗ್ಗೆ ಒಂದು ಮುಖ್ಯವಾಗಿರುವಂತ ಕೆಲಸ ಇದೆ. ಮುಖ್ಯವಾದ ಕೆಲಸನ ವರ್ಕೌಟ್ ಮಾಡೋದಾ? ಅದಕ್ಕಿಂತ ಮುಖ್ಯವಾಗಿರೋದು ಏನು? ಇವತ್ತು ರಾತ್ರಿ 12 ದಾಗ್ತಿದ್ದಂಗೆನೆ ಅಶ್ವಿನಿ ನಿಜವಾದ ಬರ್ಡೇ. ಸೊ ನಾವು ಹೋಗಿ ಅವಳಿಗೆ ವಿಶ್ ಮಾಡ್ತು ಅಂತ ಹೇಳಿದ್ರೆ ಅವಳ ಬ್ಯಾಕ್ ಗ್ರೌಂಡ್ ಏನು ಅನ್ನೋದು ನಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅದಕ್ಕೆ ಹೇಳಿದ್ರು. ನೀ ಇದೆಲ್ಲ ಮರ್ತೋಗಿರ್ತೀಯ. ಸಾಹೇಬ್ರೆ, ದೀಪಾವಳಿ ಹಬ್ಬಕ್ಕೆ ಅಮ್ಮ ಮನೆಗ್ ಬಂದಿದ್ರಲ್ಲ, ಆ ಖುಷಿಲಿ ಇದೆಲ್ಲ ಮರ್ತೇ ಹೋಯ್ತು. ನಾಳೆ ಹೇಗಿದ್ರು ಅವಳು ಹುಟ್ಟಿದಬ್ಬ, ಅವಳು ವಿಶ್ ಮಾಡಿ ಹಾಗೆ ಅವಳ ಗ್ಯಾಂಗ್ ಎಲ್ಲ ಹಿಡ್ದಾಕ್ಬಿಡೋಣ. ಹಾಗೆ ನಿಮ್ ನಿಜವಾದ ಮನಸ್ವಿನ ಹುಡ್ಕೋಣ, ಸರಿನಾ? ಏನ್ ತಂದ ಇದು? ಬೆಳಗ್ಗೆ ಎಲ್ರ ಜೊತೆ ಮಾತಾಡ್ಬೇಕು ಅಂತ ಕರ್ಸಿ ಈಗ ನೋಡಿದ್ರೆ ರಾಣನ್ ಮಗಳ ಜೊತೆ ಇರೋ ಫೋಟೋ ತೋರಿಸ್ತಾ ಇದೆಯಲ್ಲ, ಏನ್ ವಿಷಯ? ಕಾರಣ ಇದೆ ಅಪ್ಪ. ಈ ಫೋಟೋನ ನಾನು ಮತ್ತೆ ಸಾಕ್ಷಿ 3 ವರ್ಷದ ಹಿಂದೆ ತಗೊಂಡಿದ್ದು. ಆಗ ಸಾಕ್ಷಿ ನನ್ಗೆ ಮಗು ತರ. ಇವತ್ತು ಆ ಮಗು ಬರ್ಡೇ. ನಿನ್ ಬರ್ಡೇ ಕೂಡ ಇವತ್ತೇ ತಾನೆ? ಅಶ್ವಿನಿ, ಹುಟ್ಟು ಹಬ್ಬದ ಶುಭಾಶಯಗಳು. ಮನಸ್ವಿನಿ ಬರ್ತ್ಡೇ ಇವತ್ತಲ್ಲ, ನನ್ ಬರ್ಡೇಗೆ ಇನ್ನು 4-5 ತಿಂಗಳಿದೆ. ಎಕ್ಸಾಕ್ಟ್ಲಿ ಅಜ್ಜಿ, ನಮ್ಮ ಮನಸ್ವಿನಿ ಬರ್ಡೇಗೆ ಇನ್ನು 4-5 ತಿಂಗಳಿದೆ. ಆದ್ರೆ ನಿನ್ ಬರ್ಡೇ ಇವತ್ತೇ ಅನ್ನೋದನ್ನ ಒಪ್ಕೋ. ಯಾಕೆ ಒಪ್ಕೋಬೇಕು? ಯಾಕಂದ್ರೆ ಅದೇ ನಿಜ ಮಾವ. ಸುಳ್ಳು ಯಾರೇ ಹೇಳಿದ್ರು ಅದು ಸುಳ್ಳೇ ಅಜತ್, ಅದು ಸತ್ಯ ಆಗಲ್ಲ. ವಾವ್, ಸುಳ್ಳನ್ನ ತಲೆ ಮೇಲೆ ಹೊಡೆದಂಗೆ ಹೇಳ್ತಿದ್ಯಾ ಅಲ್ವಾ? ಸರಿ, ಇವಾಗ ನಂದೊಂದು ಕ್ವಶನ್ ಇದೆ. ನಮ್ಮ ಮನೆಗೆ ನಿನ್ನ ಮೂಲಕನೇ ಅಲ್ವಾ ರಾಣಾ ಅವ್ರ ಪರಿಚಯ ಆಗಿದ್ದು? ನಿನಗ್ ನೆನಪಿದೆ ಅನ್ಸುತ್ತೆ. ಈಗ ಆ ಕ್ರಿಮಿನಲ್ ರಾಣಾ ಅವ್ರ ಮಗಳು ಬರ್ಡೇ ದಿನ ನಿನ್ ಬರ್ಡೇ ಏನಕ್ಕೆ ಸೆಲೆಬ್ರೇಟ್ ಮಾಡ್ತಿದ್ದ? ಇದಕ್ಕೊಂಚೂರು ಆನ್ಸರ್ ಹೇಳ್ತೀಯಾ? ಅಂಡ್ ನೀನ್ ತೋರಿಸಿದ ಫೋಟೋ 3 ವರ್ಷದ ಹಿಂದೆ ಸೆಲೆಬ್ರೇಷನ್. ಆದ್ರೆ ನನ್ನ ಹತ್ರ ಒಂದು ಫೋಟೋ ಇದೆ, ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡು. ನನ್ನಂತ ಅನಾಥಲ್ ಬರ್ತ್ಡೇನ ಯಾರಾದ್ರೂ ಇಷ್ಟೊಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾರ? ಅದು ಸಾಕ್ಷಿ ಬರ್ತ್ಡೇ ಫೋಟೋ. ಇವತ್ತು ಬರ್ತ್ಡೇ ಇದ್ದದ್ದು ಸಾಕ್ಷಿದು. ಆಯ್ತಮ್ಮ ಮನಸ್ವಿನಿ, ನೀನ್ ಹೇಳ್ತಾ ಇರೋದೇ ಸತ್ಯ ಅಂತ ಅಂದ್ಕೊಳ್ಳೋಣ. ಆದ್ರೆ ನಿಮ್ ಕೈಲಿ ಯಾಕೆ ಕೇಕ್ ನ ಕಟ್ ಮಾಡಿಸ್ತಾ ಇದ್ದಾರೆ? ರಾಣಾ ಅವರು ಸಾಕ್ಷಿ ಚಿಕ್ಕವಳಿದ್ದಾಗ ಅವಳನ್ನ ಕರ್ಕೊಂಡು ನಮ್ಮ ಆಶ್ರಮಕ್ಕೆ ಬರ್ತಾ ಇದ್ರು. ನಾನು ಮತ್ತೆ ಸಾಕ್ಷಿ ಒಟ್ಟಿಗೆ ಆಟ ಆಡ್ತಾ ಇದ್ವಿ. ಇಬ್ರು ತುಂಬಾ ಕ್ಲೋಸ್ ಆದ್ವಿ. ಸಾಕ್ಷಿ ಅವಳ ಬರ್ಡೇ ದಿನನೇ ನನ್ ಬರ್ಡೇನು ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹಠ ಇರದ್ಲು. ಅದಕ್ಕೆ ರಾಣಾ ಅವರು ನಮ್ಮಿಬ್ಬರ ಬರ್ಡೇನು ಒಂದೇ ದಿವಸ ಸೆಲೆಬ್ರೇಟ್ ಮಾಡ್ತಾ ಇದ್ರು. ಇಷ್ಟೇ ನನ್ಗೂ ಮತ್ತೆ ರಾಣಾ ಫ್ಯಾಮಿಲಿಗಿರೋ ಸಂಬಂಧ. ಇದನ್ನ ನನ್ನ ಹತ್ರನೇ ಕೇಳಿದ್ರೆ ನಾನೇ ಹೇಳ್ತಿದ್ದೆ ಅಜಿತ್. ನಿನಗೆ ಏನೇ ಅನುಮಾನ ಬಂದ್ರು ನನ್ನ ಹತ್ರ ಡೈರೆಕ್ಟ್ ಆಗಿ ಕೇಳು ಅಜಿತ್. ಯಾವ್ದೇ ಮುಚ್ಚುಮರೆ ಇಲ್ದೆ ನಾನು ಹೇಳ್ತೀನಿ. ನೀನ್ ಹೇಳಿದೆಲ್ಲ ಒಪ್ಕೊಂತೀನಿ. ಆದ್ರೆ ಅಜಿತ್, ಮತ್ತೆ ಹೊಸ ನಾಟಕ ಬೇಡ. ಅವಳು ನನ್ನ ಮಗಳು, ಆ ನಂಬಿಕೆ ನನಗಿದೆ, ಅಷ್ಟು ಸಾಕು. ನೋಡು ಅಜಿತ್, ಇನ್ನು ಈ ವಿಷಯದಲ್ಲಿ ಅನಗತ್ಯವಾಗಿ ವಾದ ಮಾಡೋದೆಲ್ಲ ಬೇಡ. ನನಗೆ ಇದರಿಂದ ತುಂಬಾ ಹರ್ಟ್ ಆಗುತ್ತೆ. ಪ್ಲೀಸ್. ಆಲ್ ದಟ್ ಇಸ್ ಓಕೆ, ಬಟ್ ನಮ್ಗೆಲ್ಲ ಇವತ್ತು ಯಾಕೆ ಫೋಟೋ ತೋರ್ಸಕ್ ಹೋದೆ? ರಾಣಾ ನಮ್ಮ ಮನೆಯವ್ರಿಗೆ ಇಷ್ಟೆಲ್ಲ ಮೋಸ ಮಾಡಿದ್ರು ನನಗೆ ಸಾಕ್ಷಿ ಜೊತೆ ಇದ್ದಿದ್ದು ಈ ಫೋಟೋನ ಡಿಲೀಟ್ ಮಾಡೋದಕ್ಕೆ ಮನ್ಸೇ ಬರ್ಲಿಲ್ಲ. ಋಣಭಾರ ನನ್ನನ್ನು ತಡೀತಿತ್ತು. ಆದ್ರೆ ಇವತ್ತು ಅವಳ ಬರ್ಡೇ ದಿನ ನಾನು ಅವಳ ಎಲ್ಲಾ ನೆನಪುಗಳನ್ನು ಡಿಲೀಟ್ ಮಾಡ್ತೀನಿ. ಯಾಕಂದ್ರೆ ನನ್ನ ಫ್ಯಾಮಿಲಿ ಶತ್ರುಗಳ ಜೊತೆ ನನಗೆ ಯಾವ ಸಂಬಂಧನೂ ಬೇಡ. ಇಷ್ಟು ದಿನ ಅವಳ ಫೋಟೋನ ನಾನು ಇಟ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರ ಮುಂದೆ ಸಾರಿ ಕೇಳಿ ಡಿಲೀಟ್ ಮಾಡೋಣ ಅಂತ ಅನ್ಕೊಂಡೆ. ಅದಕ್ಕೆ ನಿಮ್ಮನ್ನೆಲ್ಲ ಇಲ್ಲಿ ಕರೆದಿದ್ದು. ನೋಡಿ, ಅವಳೆಲ್ಲ ನೆನಪುಗಳನ್ನು ನಾನು ಡಿಲೀಟ್ ಮಾಡಿದ್ದೀನಿ. ಅಶ್ವಿನಿ ಹೇಳಿದ್ದೆಲ್ಲ ಸುಳ್ಳು. ಇಡೀ ಮನೆ ಮುಂದೆ ಸುಳ್ಳ ಸತ್ಯ ಅನ್ನತ್ರ ತಲೆ ಮೇಲೆ ಹೊಡೆದಂಗೆ ಹೇಳಿದ್ಲು. ಅಲ್ಲ, ನಾನು ಅವಳ ಬ್ಯಾಕ್ ಗ್ರೌಂಡ್ ಎನ್ಕ್ವೈರಿ ಮಾಡ್ತಿರೋದು ಸತ್ಯ ನಿಂಗೆ ಬಿಟ್ರೆ ನಿನ್ಗೆ ಅಷ್ಟೇ ಗೊತ್ತಿರೋದು. ನಾನು ಅವಳ ಬರ್ಡೇನ ಬಯಲು ಮಾಡ್ತೀನಿ ಅಂತ ಅವಳು ಮುಂಚೆನೆ ಪ್ರಿಡಿಕ್ಟ್ ಮಾಡಿದ್ಲ. ಸಾಹೇಬ್ರೆ, ಒಂದು ಸಣ್ಣ ಸುಳಿವು ಸಿಗದೆ ಇರೋ ಹಾಗೆ ಆ ಫ್ರಾಡ್ ನ ಹಿಡ್ದಾಕ್ಬೇಕು ಅಂತ ಅನ್ಕೊಂಡಿದ್ವಿ. ಆದ್ರೆ ಅದು ಹೀಗಾಗೋಯ್ತಲ್ಲ. ಅಜಿತ್ ಹತ್ರ ನೀನ್ ಹೇಳಿದ್ದೆಲ್ಲ ನಿಜಾನ?
ಮತ್ತೆ ಆ ಸಾಕ್ಷಿ ನಿಜವಾಗ್ಲೂ ಅಷ್ಟು ಕ್ಲೋಸ್ ಆಗಿದ್ರ? ಏನ್ ಮೇಡಮ್ ನೀವು, ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ನಿಜ ಅನ್ಕೊಂಡ್ಬಿಟ್ರ? ನೀವು ಫೂಲ್ ಆಗ್ಬಿಟ್ರ? ನಾನು ಹೇಳಿದ್ದೆಲ್ಲ ಒಂದು ಭೋಜ್ಪುರಿ ಫಿಲ್ಮ್ ಕತೆ. ಅಜಿತ್ ಆ ರೀತಿ ಮಾತಾಡಿದಾಗ ಟೈಪ್ ಕರೆಕ್ಟ್ ಆಗಿ ಆ ರೀತಿ ಹೇಳಿ ಹೇಗ್ ಮ್ಯಾನೇಜ್ ಮಾಡ್ದೆ? ಅದು ನನ್ನ ಟ್ಯಾಲೆಂಟ್ ಮೇಡಮ್. ನಾನು ಅವಳ ಬ್ಯಾಕ್ ಗ್ರೌಂಡ್ ಬಗ್ಗೆ ಎನ್ಕ್ವೈರಿ ಮಾಡ್ತಿರೋದು ಅವಳಿಗೆ ಮುಂಚೆನೆ ಗೊತ್ತಾಗಿದೆ ಅಂತ ಆಯ್ತು. ಅದಕ್ಕೆ ಅವಳು ನನ್ನ ಪ್ಲಾನ್ಗೆ ಈ ತರ ಕೌಂಟರ್ ಅಟ್ಯಾಕ್ ಮಾಡಿದಾಳೆ. ಅವಳು ಯಾವ್ದಾದ್ರು ಮಾಯದಲ್ಲಿ ನಾವಿಬ್ರು ಮಾತಾಡೋದನ್ನ ಕತ್ ಕೇಳಿಸ್ಕೊಂಡಿರ್ಬಹುದಾ? ಮೊನ್ನೆ ಅಜಿತ್ ಮತ್ತೆ ಭೂಮಿ ಫೋನ್ ಅಲ್ಲಿ ನನ್ ಬರ್ಡೇ ಇವತ್ತು ಅಂತ ಮಾತಾಡ್ತಾ ಇದ್ರು, ಅದನ್ನ ನಾನು ಕೇಳಿಸ್ಕೊಂಡೆ. ಆ ಅಶ್ವಿನಿ ನಮ್ಮ ಮನಸ್ಸಿಗೆ ಅಲ್ಲ, ಅವಳು ದೊಡ್ಡ ಫ್ರಾಡ್ ಅನ್ನೋದಕ್ಕೆ ನಂಗೊಂದು ಪ್ರೂಫ್ ಸಿಕ್ಕಿದೆ. ಈ ರಾಣಾ ಪ್ರತಿ ಸಲಿನೂ ಅಶ್ವಿನಿ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ದಾರೆ. ಅಂಡ್ ಅಶ್ವಿನಿ ರಾಣಾ ಅವ್ರ ಮನೆ ಬರ್ಡೇ ಪಾರ್ಟಿಲ್ ಆಗಿರ್ಬೋದು, ಇನ್ನೂ ಕೆಲವೊಂದು ಇವೆಂಟ್ಸ್ ಗಳಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದಕ್ಕೆ ಎಲ್ಲಾ ತರ ಪ್ರೂಫ್ ಸಿಗಾಕೊಂಡಿದೆ. ಇಷ್ಟು ದಿನ ಅಶ್ವಿನಿ ದೊಡ್ಡ ಫ್ರಾಡ್ ಅಂತ ಮನೆಯವ್ರ ಮುಂದೆ ಪ್ರೂವ್ ಮಾಡ್ಬೇಕು ಅಂತ ಕಾಯ್ತಿದ್ದೆ. ಈಗ ಸರಿಯಾದ ಟೈಮ್ ಸಿಗಾಕೊಂಡಿದೆ. ಈಗಲೇ ಬಂದು ಮನೆಯವ್ರ ಮುಂದೆ, ಎಸ್ಪೆಷಲಿ ಮಾವನ್ ಮುಂದೆ ಬಂದು ಅಶ್ವಿನಿ ನಿಜ ಸ್ವರೂಪನ ಬಿಚ್ಚಿರ್ತೀನಿ. ಅದಕ್ಕೆ ಮುಂಚೆನೆ ಕೌಂಟರ್ ಪ್ಲಾನ್ ರೆಡಿ ಮಾಡ್ಕೊಂಡಿದ್ದೆ. ಅದು ಇವತ್ತು ಯೂಸ್ ಆಯ್ತು. ಶಬಾಷ್. ಬಟ್ ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ ನನ್ಗೆ. ರಾಣಾ ನಿನ್ನ ಬರ್ಡೇನ ಯಾಕೆ ಅಷ್ಟೊಂದು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿದ್ದ? ಅಫ್ಕೋರ್ಸ್ ರಾಣನ ನನಗೆ ಪರಿಚಯ ಮಾಡಿಸಿದ್ದು ನೀನೇ ಇರಬಹುದು, ಬಟ್ ರಾಣಾ ನಿನಗೆ ಅಷ್ಟು ಹತ್ರದ ಪರಿಚಯನ? ಅದು ನಿನ್ನ ಬರ್ಡೇನ ಅವ್ರ ಮಗಳ ಬರ್ಡೇ ಅಷ್ಟು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋ ರೇಂಜ್ಗೆ? ನಿಜಕ್ಕೂ ನೀನ್ ರಾಣಾ ಮಗಳು ಅಲ್ಲ ತಾನೆ? ಅಯ್ಯೋ ಏನ್ ಮೇಡಮ್ ನೀವು, ನಾನು ನಿಜಕ್ಕೂ ರಾಣಾ ಮಗಳೇ ಆಗಿದ್ದಿದ್ರೆ ಸಾಕ್ಷಿ ತರ ನಾನು ಅವ್ರ ಬಿಸ್ನೆಸ್ ನೋಡ್ಕೊಂಡು ಆರಾಮಾಗಿ ಮನೇಲಿ ಇರ್ತಿದ್ದೆ. ನೀವ್ ಕೊಡೋ ಕಾಸಿಗೆ ನಾನ್ ಯಾಕೆ ಮನಸ್ವಿನಿಯಾಗಿ ಇಲ್ಲಿರ್ತಿದ್ದೆ? ನಿಮಗ್ ಹೇಗ್ ಕೆಲಸ ಮಾಡ್ಕೊಡ್ತಿದ್ದೇನೋ ಹಾಗೆ ರಾಣಾ ಅವ್ರಿಗೂ ನಾನು ತುಂಬಾ ಕೆಲಸ ಮಾಡ್ಕೊಟ್ಟಿದ್ದೀನಿ. ಇವತ್ತು ರಾಣಾ ಮತ್ತೆ ಸಾಕ್ಷಿ ಎಂಪೈರ್ ಇಂಟರ್ನ್ಯಾಷನಲ್ ಲೆವೆಲ್ಗೆ ಬೆಳೆದು ನಿಂತಿರೋದಕ್ಕೆ ನಂದು ಕಾಂಟ್ರಿಬ್ಯೂಷನ್ ಇದೆ. ರಾಣಾ ಅವ್ರಿಗೆ ನಿಯತ್ ಜಾಸ್ತಿ, ಅದಕ್ಕೆ ಪಾರ್ಟಿ ಗಿಫ್ಟ್ ಅಂತ ಕೊಡ್ತಾ ಇರ್ತಾರೆ. ಈಗ ಅವ್ರು ಜೈಲಿಗೆ ಹೋದ್ರು ನಿಮ್ಮನ್ನ ಸಿಕ್ಕಾಕ್ಸದೆ ದೊಡ್ಡತನ ತೋರ್ಸಿದ್ರಲ್ವಾ, ಹಾಗೆ. ಓಕೆ, ನನ್ಗೆ ಅಜಿತ್ ನೆನ್ಸ್ಕೊಂಡ್ರೆ ನಗು ಬರ್ತಾ ಇದೆ. ನಿನ್ನ ಹಿಡ್ದು ಹಾಕ್ಬೇಕು ಅಂತ ಬಂದವನು ಶೇಪ್ ಔಟ್ ಆಗಿ ಹೋಗ್ಬಿಟ್ನಲ್ಲ. ಇಡೀ ಮಂಡ್ಯ ಜಿಲ್ಲೆಯಲ್ಲಿ ಎಷ್ಟೇ ಕ್ರೈಮ್ ಕೇಸ್ ಇದ್ರು ಒಂದ್ ಚಿಕ್ಕ ಕ್ಲೂ ಸಿಕ್ಕಿದ್ರೆ ಇಡೀ ಕ್ರಿಮಿನಲ್ಗಳನ್ನ ಅರೆಸ್ಟ್ ಮಾಡಿ ಕಂಬಿ ಹಿಂದೆ ಹಾಕಿ ಏರೋಪ್ಲೈನ್ ಎತ್ತೀನಿ. ಆದ್ರೆ ನನ್ನ ಮನೆಯಲ್ಲಿ ಇಂಥ ದೊಡ್ಡ ಫ್ರಾಡ್ ಇಡೀ ಮನೆಯವ್ರ ಮುಂದೆ ಸುಳ್ಳು ಹೇಳ್ಕೊಂಡಿರ್ತಾರ ಓಡಾಡ್ತಿದ್ದಾಳೆ ಅಂದ್ರೆ ನಾಟ್ ಅಕ್ಸೆಪ್ಟಬಲ್. ಹೇಗಾದ್ರೂ ಮಾಡಿರೋಣ ಮನೆಯವ್ರೆಲ್ಲರೂ ಮುಂದೆ ಫ್ರಾಡ್ ಅಂತ ಪ್ರೂವ್ ಮಾಡ್ಬೇಕಲ್ಲ. ಸಾಹೇಬ್ರೆ, ಸಾಹೇಬ್ರೆ, ನಾವಿಬ್ರು ಮಾತಾಡ್ಕೊಂಡು ವರ್ಕೌಟ್ ಮಾಡೋದ್ನೇ ಮರ್ತೋಗ್ಬಿಟ್ಟಿದೀವಿ. ಬನ್ನಿ ಇವತ್ತು ನಾವಿಬ್ರು ವರ್ಕೌಟ್ ಮಾಡೋಣ. ಅಪ್ಪ ಸಾಹೇಬ್ರೆ, ಆ ಅಶ್ವಿನಿನ ಫ್ರಾಡ್ ಅಂತ ಕಂಡಿಡಿಯಕ್ ಆಗ್ತಿಲ್ಲ ಅಂತ ನಿಮ್ಮಲ್ಲಿ ನೀವೇ ನಂಬಿಕೆ ಕಳ್ಕೊತಾ ಇದ್ದೀರಾ? ಅಜಿತ್ ರಾಮನಾರಾಯಣ ನೀವು ಈ ಊರಿಗೆ ಸರ್ಕಲ್ ಇನ್ಸ್ಪೆಕ್ಟರ್ ಆಗಿ ಕಾಲಿಟ್ರಿ. ನೀವ್ ಟ್ರಾನ್ಸ್ಫರ್ ಆಗಿ ಇನ್ನು 1 ವರ್ಷ ಕೂಡ ಆಗ್ಲಿಲ್ಲ. ಅಷ್ಟ್ರಲ್ಲೇ ಎಷ್ಟು ಕೇಸ್ಗಳನ್ನ ಸಾಲ್ವ್ ಮಾಡಿದ್ರಿ ನೀವೇ ನೆನಪು ಮಾಡ್ಕೊಳ್ಳಿ. ನೀವ್ ಟ್ರಾನ್ಸ್ಫರ್ ಆಗಿದ ತಕ್ಷಣ ನಮ್ಮೂರ್ ದೇವಸ್ಥಾನದಲ್ಲಿ ದರೋಡೆ ಆಗೋದ್ನ ನಿಲ್ಸಿದ್ರಿ. ಹಾಗೆ ನನ್ನ ಅಪ್ಪನ ಕೊಲೆ ಕೇಸಲ್ಲಿ ಆ ಭದ್ರನ್ನ ಅರೆಸ್ಟ್ ಮಾಡಕ್ ಆಗ್ಲಿಲ್ಲ ಅಂದ್ರು ಅವನ್ ಮೇಲೆ ಬೇರೆ ಕೇಸ್ನ ಹಾಕಿ ಅವನ್ಗೆ ಶಿಕ್ಷೆ ಆಗೋ ರೀತಿ ಮಾಡಿದ್ರಿ. ಅಷ್ಟೇ ಯಾಕೆ, ಆ ರಾಣಾ ಅಂತ ಇಂಟರ್ನ್ಯಾಷನಲ್ ಕ್ರಿಮಿನಲ್ನ ರೋಡಲ್ಲಿ ಅರೆ ಬರೆ ಬೆತ್ತಲೆ ಮಾಡಿ ಓಡೋ ಹಾಗೆ ಮಾಡಿದ್ದೀರಾ. ಆ ರಾಣನಿಂದ ಅವಮಾನ ಆದ್ಮೇಲೆ ಮಾವ ಸಾಯೋ ನಿರ್ಧಾರ ತಗೊಂಡ್ರು, ಅದನ್ನ ತಪ್ಸಿದ್ರಿ. ನನ್ ಮೇಲೆ ಎಷ್ಟೋ ಸಲ ಕೊಲೆ ಪ್ರಯತ್ನ ನಡೀತು, ಅದನ್ನ ನೀವ್ ತಡಿತಾನೆ ಬಂದ್ರಿ. ಇವತ್ ನಾನ್ ನಿಮ್ ಮುಂದೆ ಜೀವಂತವಾಗಿ ನಿಂತಿದ್ದೀನಿ ಅನ್ನೋದಕ್ ಕಾರಣನೇ ನೀವು ಮತ್ತೆ ನಿಮ್ ಪೊಲೀಸ್ ಕೆಲ್ಸ. ನಾನು ನಮ್ ಕಾಂಟ್ರಾಕ್ಟ್ ಮದ್ವೆಗೆ ಒಪ್ಕೊಂಡಿದ್ದು ನಮ್ ತಾಯಿ ಲಾಯರ್ ಫೀಸ್ಗೆ ಅನುಕೂಲ ಆಗ್ಲಿ ಅಂತ. ಆದ್ರೆ ಅದರಿಂದ ನನಗ್ ನಿರೀಕ್ಷೆ ಮಾಡಕ್ ಆಗದೆ ಇರೋ ಅಂತ ಸಹಾಯ ಸಿಕ್ಕಿದ್ದು ನಿಮ್ಮಂತ ಪೊಲೀಸ್ ಆಫೀಸರ್ ಹೆಂಡತಿಯಾಗಿ ನಿಮ್ ಮನೇಲಿ ನನ್ಗೆ ಆಶ್ರಯ ಸಿಕ್ಕಿದ್ದು, ಭದ್ರತೆ ಸಿಕ್ಕಿದ್ದು. ಸಾಹೇಬ್ರೆ, ಯಾರೋ ಒಂದಿಬ್ರು ಕ್ರಿಮಿನಲ್ಸ್ಗೆ ನೀವ್ ಶಿಕ್ಷೆ ಕೊಡ್ಸಕ್ ಆಗ್ಲಿಲ್ಲ ಅಂತ ನೀವ್ ಇಷ್ಟೊಂದ್ ಬೇಜಾರ್ ಮಾಡ್ಕೊಳ್ಳೋದ? ಸಾಹೇಬ್ರೆ, ಸಮಯ ಯಾವಾಗ್ಲೂ ಬದ್ಲಾಗ್ತಾ ಇರುತ್ತೆ. ಮೋಸ್ಗಾರಿಗೆ ಒಂದ್ ಸಮಯ ಇದೆ ಅಂದ್ರೆ ಖಂಡಿತವಾಗ್ಲೂ ನ್ಯಾಯವಾಗಿ ನಡ್ಕೊಳ್ಳೋರ್ಗೆ ಒಂದ್ ಒಳ್ಳೆ ಟೈಮ್ ಬಂದೇ ಬರುತ್ತೆ. ನೋಡಿ, ಆ ಕರೆಕ್ಟ್ ಟೈಮ್ ಬರೋವರೆಗೂ ನಾವ್ ತಾಳ್ಮೆಯಿಂದ ಕಾಯ್ಬೇಕು. ಆ ಅಶ್ವಿನಿ ಫ್ರಾಡು ಅಂತ ಪ್ರೂವ್ ಮಾಡೋದಕ್ಕೆ ನಿಮ್ಗೆ ಒಂದ್ ಚಾನ್ಸ್ ಸಿಕ್ಕೇ ಸಿಗುತ್ತೆ. ಯೋಚನೆ ಮಾಡ್ಬೇಡಿ ಸಾಹೇಬ್ರೆ. ಥ್ಯಾಂಕ್ಸ್ ಮಮ್ಮಿ.
ಜೀವನದಲ್ಲಿ ನಾನು ಎಷ್ಟೋ ಜನಕ್ಕೆ ಮೋಟಿವೇಶನ್ ಪಾಠಗಳು ಮಾಡಿದ್ದೀನಿ, ಆದ್ರೆ ಫಸ್ಟ್ ಟೈಮ್ ನನ್ನ ಜೀವನದಲ್ಲಿ ನೀನು ನನಗೆ ಮೋಟಿವೇಟ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. ಜನರು ಬಣ್ಣ ಬದಲಾಯಿಸ್ತಾರಂತೆ, ಆದ್ರೆ ಆ ದೇವರು ಸಮಯನೇ ಬದಲಾಯಿಸ್ತಾನಂತೆ. ಬಣ್ಣ ಬದಲಾಯಿಸೋ ಅಶ್ವಿನಿ ಬಣ್ಣನ ಬಯಲ್ ಮಾಡೋ ಅಂತ ದಾರಿ ನನ್ ಕಣ್ಮುಂದೆನೇ ಇದೆ ಅಂತ ನಂಗೆ ಈಗ ಅರ್ಥ ಆಗ್ತದೆ. ಥ್ಯಾಂಕ್ಸ್ ಭೂಮಿ. ಏನ್ ಸಮಾಚಾರ? ಅರ್ಜೆಂಟಾಗಿ ಬರಕ್ ಹೇಳಿದ್ಯಲ್ಲ? ನಾನು ನಿಮಗೆ ಅಶ್ವಿನಿ ಬಗ್ಗೆ ಮುಂಚೆನೆ ಹೇಳಿದ್ನಲ್ಲ, ಆ ವಿಚಾರ ಬಗ್ಗೆ ನಿನ್ನ ಹತ್ರ ಮಾತಾಡ್ಬೇಕು ಅಂತ ಕರ್ಸಿದ್ದು. ಬ್ರೋ, ನಾನೀಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಆದ್ರೆ ಆಲ್ರೆಡಿ ಒಂದ್ಸತಿ ಮನೆಗ್ ಬಂದಿರೋ ಮನಸ್ವಿನಿ ಅಲ್ಲ ಅಶ್ವಿನಿ ಅನ್ನೋ ಫ್ರಾಡು ಅಂತ ಅವಳು DNA ಟೆಸ್ಟ್ ಮಾಡ್ಸಿದೆ ತಾನೆ. ಆ ರಿಪೋರ್ಟ್ ಅಲ್ಲಿ ಬಂದಿದ್ದು ಅಶ್ವಿನಿ ಅಲ್ಲ ಮನಸ್ವಿನಿ ಅಂತಾನೆ. ಈಗ್ಲೂ ಯಾಕೆ ನಿನಗೆ ಡೌಟು ಅಂತ? ಆ DNA ರಿಪೋರ್ಟೇ ಸುಳ್ಳು ಅಂತ ಅನಿಸ್ತಿದೆ. ಯಾಕಂದ್ರೆ ಹೋದ್ಸಲ ಎಲ್ಲಾರ್ ಬ್ಲಡ್ ಟೆಸ್ಟ್ ಮಾಡಿದಾಗ ನಂದು ಟೆಸ್ಟ್ ಮಾಡಿದ್ರು, ಆದ್ರೆ ನನ್ ಬ್ಲಡ್ ಗ್ರೂಪೇ ಬೇರೆ, ಆ ಟೆಸ್ಟಿಂಗ್ ರಿಪೋರ್ಟ್ ಅಲ್ಲಿ ಇದ್ದಿದ್ದೇ ಬೇರೆ. ಹಾಗಾಗ್ಬಾರ್ದಲ್ವಾ? ಸಮಥಿಂಗ್ ಸ್ಪೆಷಲ್. ಎಕ್ಸಾಕ್ಟ್ಲಿ. ನನ್ನ ಪ್ರಕಾರ ಅಶ್ವಿನಿ ಬ್ಲಡ್ ರಿಪೋರ್ಟ್ ಏನಾದ್ರು ಎಕ್ಸ್ಚೇಂಜ್ ಆಗಿರ್ಬೋದಾ? ಹೇಳಕ್ಕಾಗಲ್ಲ, ಬಟ್ ಅದಕ್ಕೆ ಬ್ಲಡ್ ರಿಪೋರ್ಟ್ ಚೇಂಜ್ ಆಗಿದೆ ಅಂದ್ರೆ ಇಟ್ ಎಂಪ್ಲೈಸ್ ಅಶ್ವಿನಿಸ್ DNA ರಿಪೋರ್ಟ್ ಕುಡ್ ಆಲ್ಸೋ ಬಿ ಚೇಂಜ್ಡ್. ಡು ಯು ಥಿಂಕ್ ಆ ಲ್ಯಾಬ್ ಅಲ್ಲಿ ಇರೋ ಡಾಕ್ಟರ್ಸ್ ಮತ್ತೆ ಅಲ್ಲಿ ವರ್ಕ್ ಮಾಡೋ ಟೆಕ್ನಿಷಿಯನ್ಸ್ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ? ಲುಕ್, ನನಗೆ ಆ ಡಾಕ್ಟರ್ ಬಂದು ತುಂಬಾನೇ ಪರಿಚಯ. ಅವ್ರು ಇದ್ರಲ್ಲಿ ಇನ್ವಾಲ್ವ್ಮೆಂಟ್ ಅಂತ ಹೇಳಿದ್ರೆ ಐ ಡೋಂಟ್ ಥಿಂಕ್ ಸೊ. ಆದ್ರೆ ಯಾವ್ದಾದ್ರು ಲ್ಯಾಬ್ ಟೆಕ್ನಿಷಿಯನ್ ಇದ್ರಲ್ಲಿ ಇನ್ವಾಲ್ವ್ ಆಗಿರ್ಬೋದಲ್ವಾ? ಅವತ್ತು ಹಾಸ್ಪಿಟಲ್ CCTV ಫುಟೇಜ್ ಚೆಕ್ ಮಾಡಕ್ ಹೋದಾಗ ಕಂಪ್ಲೀಟ್ ಎರೇಸ್ ಆಗಿತ್ತು. ನನಗೆ ನಮ್ಮ ಮನೆಗೆ ಬಂದಿರೋ ಹುಡುಗಿ ನಮ್ಮ ಅತ್ತೆ ಮಗಳು ಮನಸ್ವಿನಿ ಅಲ್ಲ, ಅವಳೊಬ್ಳು ಫ್ರಾಡ್ ಅಂತ ನನ್ ಪೊಲೀಸ್ ಬ್ರೈನ್ ಪದೇ ಪದೇ ಹೇಳ್ತಿದೆ. ಅದಕ್ಕೆ ಇನ್ನೊಂದ್ಸಲಿ ಅಶ್ವಿನಿ DNA ರಿಪೋರ್ಟ್ ಟೆಸ್ಟ್ ಮಾಡೋದಕ್ಕೋಸ್ಕರ ನೀನ್ ನನಗೆ ಹೆಲ್ಪ್ ಮಾಡ್ಬೇಕು. ಅಕಸ್ಮಾತ್ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತ ಗೊತ್ತಾದ್ರೆ ಮೊದಲು ಅವಳನ್ನ ಮನೆಯಿಂದ ಆಚೆ ಹಾಕೋದ್ರಲ್ಲಿ ನಾನು ಹೆಲ್ಪ್ ಮಾಡ್ತೀನಿ. ಆದ್ರೆ ಅದ್ ನಿಜ ಅಂತ ಆದ್ರೆ ನೀನ್ ಅವಳ ಮೇಲೆ ಸಂಶಯ ಪಡೋದು ನಿಲ್ಲಿಸ್ತೀಯಾ? ಇಫ್ ಯು ಆರ್ ಡೌನ್, ಡನ್. ಅಮ್ಮ, ನಮ್ ನಚ್ಚಿ ಅಜ್ಜಿ ಹಾಲಲ್ಲಿ ಫೋನ್ ಇಟ್ಟು ರೂಮ್ಗೆ ಹೋಗಿದ್ದಾರೆ ಅನ್ಸತ್ತೆ. ಅದೇನ್ ವಿಷಯ ಹೇಳು, ನಾನೇ ಹೇಳ್ತೀನಿ. ಅಮ್ಮ, ನಾನು ಮಂಡ್ಯದ ಒಂದು ಹಾಸ್ಪಿಟಲ್ಗೆ ಒಂದ್ ಕೆಲ್ಸದ ಮೇಲೆ ಬಂದಿದ್ದೆ. ಇಲ್ಲಿ ಬಂದು ನಾನು ವಾಪಸ್ ಮನೆಗೆ ಬರ್ಬೇಕಾದ್ರೆ ಕಾರ್ ಕೆಟ್ಟೋಯ್ತು. ಅದೇನೋ ಸ್ಟಾರ್ಟೇ ಆಗ್ತಾ ಇಲ್ಲ, ಏನ್ ಪ್ರಾಬ್ಲಮ್ ಆಗಿದೆ ಅಂತಾನು ನಂಗೆ ಗೊತ್ತಾಗ್ತಾ ಇಲ್ಲ. ಇಲ್ಲಿಂದ ನಂಗೆ ವಾಪಸ್ ಮನೆಗೆ ಬರಕ್ಕೆ ಆಟೋನು ಸಿಗ್ತಾ ಇಲ್ಲ. ಒಂದ್ ನಿಮಿಷ ಇರು, ನಾನು ಶ್ರವಣಕ್ ಫೋನ್ ಮಾಡ್ತೀನಿ, ನಿನ್ನ ಬಂದ್ ಪಿಕ್ ಮಾಡ್ತಾನೆ. ಅಮ್ಮ, ನಾನು ಶ್ರವಣ್ ಮಾವನ್ ಕಾಲ್ ಮಾಡಿದ್ದೆ. ಅವ್ರು ಯಾವ್ದೋ ಒಂದು ಇಂಪಾರ್ಟೆಂಟ್ ಕೆಲ್ಸದ ಮೇಲೆ ಮೇಲ್ಕೋಟೆಗೆ ಹೋಗಿದಾರಂತೆ. ಮದರ್ ಇಂಡಿಯಾ, ನೀನು ಮನಸ್ವಿನಿ ಕಳ್ಸ್ಬೋದಾ ನನ್ನ ಪಿಕ್ ಮಾಡಕ್ಕೆ? ಅಷ್ಟೇ ತಾನೇ? ಸರಿ ಬಿಡಪ್ಪ, ಮನಸ್ವಿನಿನೇ ಕಳಿಸ್ತೀನಿ. ಮನಸ್ವಿನಿ, ಅಮ್ಮ ಮನಸ್ವಿನಿ, ಬಾಮ್ಮ ಇಲ್ಲಿ. ಏನತ್ತೆ? ಮನಸ್ವಿನಿ, ಸಿಟಿ ಹಾಸ್ಪಿಟಲ್ ಹೊರಗಡೆ ನಚ್ಚಿದು ಕಾರ್ ಕೆಟ್ಟ ಹೋಗಿದ್ಯಂತೆ. ನೀನು ಹೋಗಿ ಅವನ್ನ ಪಿಕ್ ಮಾಡ್ಕೊಂಡ್ ಬರ್ತೀಯಮ್ಮ? ನಾನಾ? ಅದಕ್ಕೆ ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದೀಯಾ? ಕರ್ಕೊಂಡ್ ಹೋಗು. ಮನಸ್ವಿನಿ, ಅವನ್ನ ಅಲ್ಲೇ ಇರೋದಕ್ಕೆ ಹೇಳಿದೀನಮ್ಮ, ಬೇಗ ಹೋಗಿ ಕರ್ಕೊಂಡ್ ಬಂದ್ಬಿಡು. ಸರಿ ಸರಿ, ಹುಷಾರು. ನಾನು ಈ ಸಿಟಿ ಹಾಸ್ಪಿಟಲ್ ಮುಂದೆನೆ ಇದ್ದೀನಿ, ನೀವ್ ಬಂದ್ರೆ ನಾವ್ ಹೊರಡ್ಬೋದು. ಒಂದ್ ನಿಮಿಷ, ನೀವು ಹಾಸ್ಪಿಟಲ್ ಒಳಗಡೆ ಬನ್ನಿ. ಇವನು ನನ್ನನ್ನ ಯಾಕೆ ಹಾಸ್ಪಿಟಲ್ ಒಳಗಡೆ ಕರೀತಾ ಇದ್ದಾನೆ? ಈ ಅಶ್ವಿನಿ ಮೂಸ್ದಾಟಕ್ಕೆ ಇವತ್ತೇ ಕೊನೆ. ಇವತ್ತು ಈ ಹಾಸ್ಪಿಟಲ್ಗೆ ಸ್ಪೆಷಲ್ ವಿಸಿಟ್ ಮೇಲೆ ಬಂದಿದ್ದೆ. ಇಲ್ಲಿ ನೋಡಿದ್ರೆ ಬ್ಲಡ್ ಡೊನೇಷನ್ ಕ್ಯಾಂಪ್ ಇತ್ತು. ಯುನೋ, ರಕ್ತದಾನ ಮಹಾದಾನ. ನಾನಂತೂ ಬ್ಲಡ್ ಡೊನೇಟ್ ಮಾಡ್ತಾನೆ ಇರ್ತೀನಿ. ನೀವೇ ನನ್ ಪಿಕ್ ಮಾಡಕ್ ಬಂದ್ರಲ್ಲ, ನಿಮ್ ಕೈಲೂ ಬ್ಲಡ್ ಡೊನೇಟ್ ಮಾಡ್ಸೋಣ ಅಂತ ಕರೆದೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ರಿಗೂ ಕೂಡ ಧನ್ಯವಾದಗಳು.